ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ, ತಿರುಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಎಲ್ಲರೂ ಫ್ಯಾಮಿಲಿ ಫುಲ್ ಫಸ್ಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಟು ತಿರುಪತಿಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ಇವಾಗ ಫಸ್ಟ್ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ತುಂಬ ವರ್ಷಗಳ ಕನಸು ಇವತ್ತು ನಂದು ನನಸಾಗ್ತಾ ಇದೆ. ಏನು ಅಂತ ಹೇಳಿದರೆ, ನಾನು ಫಸ್ಟ್ ಟೈಮ್ ಇವತ್ತು ಟ್ರೈನಲ್ಲಿ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಇವತ್ತು ಯಾವಾಗಲೂ ವೆಹಿಕ್ಲಲ್ಲೇ ಹೋಗ್ತಾ ಇದ್ವಲ್ಲ. ಸೊ ಹಾಗಾಗಿ ಇವತ್ತು ತಿರುಪತಿಗೆ ಟ್ರೈನಲ್ಲಿ ಹೋಗುವ ಅಂಥೇಳಿ ಟ್ರೈನ್ ಬುಕ್ ಮಾಡಿದ್ದಾರೆ. ನೋಡಿ, ಎಲ್ಲ ಫುಲ್ ಫ್ಯಾಮಿಲಿ, ಬಸ್ ಫುಲ್ ಖಾಲಿ ಇತ್ತು. ನಮ್ಮ ಫ್ಯಾಮಿಲಿನೇ ಫುಲ್ ಇದೆ ಬಸ್ಸಲ್ಲಿ. ನಮ್ಮದೇ ಬಸ್ ಆಗಿಬಿಟ್ಟಿದೆ. ಹಾಗೆ ಎಲ್ಲರೂ ಹಾಯ್ ಕೂಡ ಮಾಡ್ತಾ ಇದ್ದಾರೆ ನಿಮಗೆ. ಇಷ್ಟು ವರ್ಷದಲ್ಲಿ ಲೈಫಲ್ಲೇ ಫಸ್ಟ್ ಟೈಮ್ ಇವತ್ತು ನಾನು ಟ್ರೈನಲ್ಲಿ ಹೋಗೋ ಒಂದು ಕನಸು ನನಸಾಗ್ತಾ ಇದೆ. ಸೊ ನೋಡಬೇಕು ಟ್ರೈನ್ ಒಳಗಡೆ ಎಲ್ಲ ಹೇಗಿರುತ್ತೆ, ಹೇಗೆ ಜರ್ನಿ ಖುಷಿಯಾಗುತ್ತಾ ಅಂತೇಳಿ ನೋಡಬೇಕು ಟ್ರೈನಲ್ಲಿ. ಸೊ ಎಕ್ಸೈಟೆಡ್ ಆಗಿದ್ದೀನಿ ನಾನು ಕೂಡ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ನಿಮಗೆ ತಪ್ಪದೇ ರೀಚ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಒಂದು 9 o'clock ಮನೆಯಿಂದ ಹೊರಟಿದ್ದೀವಿ. ಬರ್ತಾ ಇದು ಶಿರಾಡಿ ಘಾಟ್ ನೋಡಿ, ಶಿರಾಡಿ ಘಾಟ್ ಆ ಕಡೆಯಿಂದ ನಾವು ಹೋಗ್ತಾ ಇದ್ದೀವಿ. ಶಿರಾಡಿ ಘಾಟಿಂದ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗ್ಬೋದು. ಮತ್ತು ಅಲ್ಲಿಂದ ಟ್ರೈನಲ್ಲಿ ತಿರುಪತಿಗೆ ಹೋಗುವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು, ಶಿರಾಡಿ ಘಾಟ್ ಸೈಡಲ್ಲಿ, ಘಾಟ್ ಸೆಕ್ಷನಲ್ಲಿ ಇಲ್ಲಿ ಫಾಲ್ಸ್ ಎಲ್ಲ ದೂರದಿಂದ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ. ಈ ಕಡೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಯಾವತ್ತೂ ಈ ಕಡೆ ಬಂದಿರಲಿಲ್ಲ. ಹಾಗೆ ಈ ಒಂದು ಪ್ರಕೃತಿ ವೈಭವ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಪರೂಪಕ್ಕೊಮ್ಮೆ. ಅದರಲ್ಲೂ ಈಗ ಮಳೆಗಾಲದಲ್ಲಿ ಇನ್ನೂ ನೀರು ಹರಿಯುವಂಥದ್ದು ಇದೆಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಮಕ್ಕಳಿಗೂ ಅಷ್ಟೇ, ಮಕ್ಕಳು ಕೂಡ ಅಷ್ಟೇ ಸಣ್ಣದಿರಬೇಕಾದ್ರೆ ತಿರುಪತಿಗೆ ಕರ್ಕೊಂಡು ಹೋಗಿದ್ವಿ. ಅವರಿಗೆ ಅಷ್ಟೊಂದು ನೆನಪಿಲ್ಲ, ಬಟ್ ಇವಾಗ ಒಂದು ಸ್ವಲ್ಪ ದೊಡ್ಡವರಾಗಿದ್ದಾರಲ್ವ, ಹಾಗಾಗಿ ಅವರಿಗೆ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೋದು ಇವಾಗ. ಸೊ ಅವರಿಗೆ ಸ್ಕೂಲ್ಗೆ ರಜೆ ಹಾಕಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಈ ಕಡೆ ಸೈಡ್ ಸೀನರಿ, ಸುತ್ತ ಬೆಟ್ಟ ಗುಡ್ಡ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಮತ್ತು ಫಾಲ್ಸ್ಗಳು ಸಿಗುತ್ತೆ ನಮಗೆ ನೋಡೋದಕ್ಕೆ. ಹಾಗೆ ನಮ್ಮ ಜರ್ನಿ ಹೇಗಿದೆ, ಫುಲ್ ತಿರುಪತಿಗೆ ಹೋಗಿ ಬರೋದು ಅಷ್ಟು ಸುಲಭ ಇಲ್ಲ. ಹೋಗಿ ದರ್ಶನ ಮಾಡಿ ಬರೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಅದರಲ್ಲೂ ಹೇಗೆಲ್ಲ ಆಗುತ್ತೆ ನಮ್ಮ ಒಂದು ಜರ್ನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸ್ನೇಹಿತರೆ, ನೋಡ್ತಾ ಇರೋರೆಲ್ಲ ಫುಲ್ ಎಂಡ್ವರೆಗೂ ವಾಚ್ ಮಾಡಿ. ತುಂಬ ಒಂದು ಯೂಸ್ಫುಲ್ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮಗೆ ಎಷ್ಟು ಟೈಮ್ ಹಿಡಿತು ದರ್ಶನ ಮಾಡೋದಕ್ಕೆ, ಮತ್ತು ತಿರುಪತಿಯಲ್ಲಿ ಏನೆಲ್ಲ ನೋಡಿದ್ವಿ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ. ಈಗ ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರಲ್ಲಿ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು, ಇದು ಬ್ಯಾಂಗ್ಳೂರು ಸಿಟಿ. ಇಲ್ಲಿ ನಾವು ಟ್ರೈನ್ಗೆ ಹೋಗುವಂಥದ್ದು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮಕ್ಕಳು ಅಷ್ಟೇ ನನ್ನ ಜೊತೆಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಇಷ್ಟು ದೊಡ್ಡವರಾದಮೇಲೆ. ಯಾವತ್ತೂ ಆ ಒಂದು ಮೊಮೆಂಟ್ ಬಂದಿರಲೇ ಇಲ್ಲ ಟ್ರೈನಲ್ಲಿ ಹೋಗುವಂಥದ್ದು. ಸೊ ಇವತ್ತು ಕೂಡಿ ಬಂತು ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಸಿಟಿ ಎಲ್ಲ ತುಂಬಾ ದೊಡ್ಡದಾಗಿದೆ. ತುಂಬ ನೋಡ್ಲಿಕ್ಕಂತೂ ತುಂಬ ಇದೆ ಬ್ಯಾಂಗ್ಳೂರು ಸಿಟಿಯಲ್ಲಿ. ಎಲ್ಲಿ ಹೋಗೋದಂತಲೇ ಗೊತ್ತಾಗಲ್ಲ ನಮಗಂತೂ ಫಸ್ಟ್ ಟೈಮ್ ಬಂದಾಗ. ಈಗ ನಾವು ರೀಚ್ ಆಗಿದ್ದೀವಿ. ಇವಾಗ ಪ್ಲ್ಯಾಟ್ಫಾರಮ್ಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ಇವತ್ತು ಟ್ರೈನಲ್ಲಿ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಇವತ್ತು ಟೆಂಪಲ್ಗೆ ಹೋಗೋದಕ್ಕಂತ ಟ್ರೈನಲ್ಲಿ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರೋದು ಈಗ ನಾವು. ಫುಲ್ ಉದ್ದ ಟ್ರೈನಲ್ಲಿ ನಾವು ಎಲ್ಲಿ ಕೂರೋದು ಇದರ ಬಗ್ಗೆ ಸ್ವಲ್ಪನೂ ನನಗೆ ನಾಲೆಜ್ ಇರಲಿಲ್ಲ. ಬಟ್ ಯಾವ ಥರ ಬುಕ್ ಮಾಡಿದ್ದಾರೆ ಅದರಲ್ಲಿ ನಂಬರನ್ನು ನೆನಪಿಟ್ಕೊಂಡು ಒಂದೊಂದು ಬೋಗಿ ಒಳಗಡೆ ಒಂದೊಂದು ನಂಬರ್ಗಳನ್ನು ಇಟ್ಟಿರ್ತಾರಂತೆ. ನಾವು ಬಸ್ಸಲ್ಲಾದರೆ ಒಂದು ಬೋರ್ಡ್ ನೋಡಿಕೊಂಡು ಕರೆಕ್ಟಾಗಿ ಹತ್ಕೊಂಡು ಹೋಗ್ತೀವಿ ಸ್ಟ್ರೈಟಾಗಿ. ಬಟ್ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವುದ್ರ ಒಳಗಡೆ ಹೋಗಿ ಕೂರಬೇಕು ಅಂತೇಳಿ. ಸೊ ನಾವು ಫಸ್ಟ್ ಹೊರಗಡೆಯಿಂದ ಬೋಗಿ ನಂಬರ್ ನೋಡಿಕೊಂಡು ಅದಾದ
ಅದಾದಮೇಲೆ ನಾವಿಲ್ಲಿ ಒಳಗಡೆ ಬಂದು ಅಲ್ಲಿ ನಮ್ಮ ಸೀಟ್ ನಂಬರ್ ಯಾವುದಿರುತ್ತೆ ಅದನ್ನು ನಾವು ಸರಿಯಾಗಿ ಸೆಲೆಕ್ಟ್ ಮಾಡಿ ಸರಿಯಾಗಿ ಹುಡುಕಿಕೊಂಡು ನಾವು ಕೂರಬೇಕಾಗುತ್ತೆ. ಹಾಗೆ ಒಳಗಡೆ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಬಸ್ಗಿಂತ ಟ್ರೈನ್ ತುಂಬ ಚೆನ್ನಾಗಿದೆ ಫೆಸಿಲಿಟಿ. ನಮಗೆ ನೀರು ಬಾಟಲ್ ಇಡಲಿಕ್ಕೆ ಇರ್ಬೋದು, ಹಾಗೆ ನಮಗೆ ಫುಡ್ ಫೆಸಿಲಿಟಿ ಕೂಡ ನಾವು ಮನೆಯಿಂದ ಮಾಡ್ಕೊಂಡು ಬಂದಿಲ್ಲ ಅಂದರೂ ಕೂಡ ಇಲ್ಲಿ ಎಲ್ಲ ಪಾರ್ಸಲನ್ನು ತಂದು ಕೊಡ್ತಾರೆ. ನಾವು ಮಾತ್ರ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಲ್ಲಿ ಎಲ್ಲರೂ ಪಾರ್ಸಲ್ ತೊಗೊಂಡು ಬಂದು ಟ್ರೈನಲ್ಲಿ ತಿಂದ್ಕೊಂಡ್ವಿ. ಅದಾದಮೇಲೆ ಇದು ಮಾರ್ನಿಂಗ್ 3:30ಗೆ ನಾವು ರೀಚ್ ಆಗಿದ್ವಿ. ಈಗ ನಾವು ಕ್ಯೂ ಅಲ್ಲಿ ಬರ್ತಾ ಇದ್ದೀವಿ. ಕ್ಯೂ ಆಲ್ಮೋಸ್ಟ್ ಇವಾಗ ಒಂದು 6 ಲೈನ್ ಆಯಿತು. ಅದಾದಮೇಲೆ ಇವಾಗ ಮಾರ್ನಿಂಗ್ ಬೆಳಕಾಗಿದೆ, ನೋಡ್ತಾ ಇರ್ಬೋದು. ಕತ್ಲಿರಬೇಕಾದ್ರೇ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ 5:30ಇಂದ. ಸುಮಾರು 8:30 ಆಗಬೇಕಾದ್ರೆ ನಮಗೆ ಫುಲ್ ಕ್ಯೂ ಕಳೆದು ನಮಗೆ ಫ್ರೀ ಟಿಕೆಟ್ ನಮಗೆ ಸಿಕ್ತು ಅಲ್ಲಿ. ಪಾದಯಾತ್ರೆಗೆ ಎಲ್ಲಿ ಅಂತ ಕೇಳಿದರೆ ಹೇಳ್ತಾರೆ, ಅಲ್ಲಿ ತಿರುಪತಿಗೆ ಹೋದಾಗ ನಾವು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತಾರೆ. ಸೊ ಕ್ಯೂ ಅಲ್ಲಿ ಹೋಗಿ ಟಿಕೆಟನ್ನು ತಗೊಂಡು ಬರ್ಬೋದು. ಹಾಗೆ ನಾವು ಟಿಕೆಟ್ ತಗೊಂಡು ಬಂದಾದಮೇಲೆ ಅಲ್ಲಿ ನಮಗೆ ಫ್ರೀಯಾಗಿ ಒಂದು ಯಾವುದೇ ನಮ್ಮ ಲಗೇಜ್ ಎಲ್ಲ ಇಡೋದಕ್ಕೆ ಒಂದು ಖಾಲಿ ಲಗೇಜ್ ರೂಮ್ ಅಂತೇಳಿ ದೊಡ್ಡದಾಗಿ ಇರುತ್ತೆ. ಅದು ಫುಲ್ಲು ಫ್ರೀ, ಪಬ್ಲಿಕ್ಕಿಗೆ ಅಂತೇಳಿ ಫುಲ್ಲು ಫ್ರೀ. ಎಲ್ಲ ಫೆಸಿಲಿಟಿನೂ ಆ ಲಗೇಜ್ ರೂಮ್ ಒಳಗಡೆ ಇರುತ್ತೆ. ನಾವು ಅಲ್ಲಿ ಲಗೇಜನ್ನೆಲ್ಲ ಕೊಟ್ಟು ಹಾಗೆ ನಮ್ಮ ಫುಟ್ವೇರನ್ನು ಕೂಡ ಅಲ್ಲೇ ನಾವು ಕೊಟ್ಟು ಬರಬೇಕಾಗುತ್ತೆ. ಇಲ್ಲಿ ಲಗೇಜ್ ಒಟ್ಟಿಗೆ ನಾವು ಫುಟ್ವೇರನ್ನು ಕೂಡ ಅಲ್ಲೇ ಕೊಡಬೇಕು. ಅದಕ್ಕಂತ ಸಪ್ರೇಟಾಗಿ ಸ್ಪೇಸ್ ಏನೂ ಇಲ್ಲ ಫುಟ್ವೇರಿಗೆ. ಸೊ ನೋಡ್ತಾ ಇರ್ಬೋದು, ಅದೊಂದು ಮಿಸ್ಟೇಕ್ ಆಯಿತು, ನಮಗೆ ಗೊತ್ತಿರಲಿಲ್ಲ. ಮಾರ್ನಿಂಗ್ ಸ್ವಲ್ಪ ನಾವು ಅರ್ಜೆನ್ಸಿಯಲ್ಲಿ ಇದ್ವಿ, ಹಾಗಾಗಿ ಅಲ್ಲಿ ಲಗೇಜ್ ಕೊಟ್ಟಾದಮೇಲೆ ಮತ್ತೆ ಸಪ್ರೇಟಾಗಿ ಫುಟ್ವೇರ್ ಕೊಡಲಿಕ್ಕೆ ಹೋದರೆ ತಗೊಳ್ಳಿಲ್ಲ. ಇದು ಒಂದು ಮಿಸ್ಟೇಕ್ ಮಾತ್ರ ನೀವು ಮಾಡಬೇಡಿ. ಹಾಗೆ ನಾವು ಅದಾದಮೇಲೆ ಫ್ರೆಶಪ್ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ನಾವು, ಪಾದಯಾತ್ರೆ ಜರ್ನಿಯನ್ನು ಫುಲ್ ಬೆಳಗ್ಗೆ 8:30ಇಂದಲೇ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಮೆಟ್ಲು ಹತ್ಕೊಂಡು ಹೋಗಬೇಕಾದ್ರೆ ನಮಗೆ ಅಲ್ಲಿ ತಿಂಡಿ ಫೆಸಿಲಿಟಿ ಕೂಡ ಇರುತ್ತೆ. ಪುಳಿಯೋಗರೆ ಇರ್ಬೋದು, ಹಾಗೆ ಲೆಮನ್ ರೈಸ್ ಇರ್ಬೋದು, ಇಡ್ಲಿ ಸಾಂಬಾರು ಎಲ್ಲನೂ ಕೊಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಗಾಳಿ ಗೋಪುರ ಅಂತೇಳಿ. ನೈಟ್ ಹೊತ್ತಾದರೆ ಮೇಲ್ಗಡೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಗಾಳಿ ಗೋಪುರದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈಗ ಹಗಲಲ್ಲಿ ನನಗೆ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಹಾಗೆ ಇಲ್ಲಿ ಚರ್ಮುರಿ ಬಿಸಿ ಬಿಸಿಯಾಗಿ, ಅಂದರೆ ಮೆತ್ತಗೆ ಆಗಬಾರ್ದು ಅಂತೇಳಿ ಈ ರೀತಿ ಅವರು ಕೆಂಡದಲ್ಲಿ ಬೆಂಕಿಯನ್ನು ಹಾಕಿ ಕೆಂಡವನ್ನು ಉರಿಸ್ತಾ ಇರ್ತಾರೆ. ಹಾಗೆ ಇದು ಸಾಧಾರಣ ಇನ್ನೇನಿದ್ರು ವಾಕೇಬಲ್ ಡಿಸ್ಟೆನ್ಸ್ ಇರೋದು, ತುಂಬ ನಡಿಲಿಕ್ಕಿರುತ್ತೆ. ಇನ್ನು ಸಾಧಾರಣ ನಾವು ಮೇಲ್ಗಡೆ ರೀಚ್ ಆಗೋ ತನಕ ತುಂಬ ನಡಿಲಿಕ್ಕಿರುತ್ತೆ. ಮತ್ತು ಮೇಲ್ಗಡೆ ರೀಚ್ ಆಗೋದಕ್ಕಿಂತ ಮುಂಚೆ ಒಂದು 250 ಮೆಟ್ಲು ಹತ್ತೋದಕ್ಕೆ ಇರುತ್ತೆ. ಹಾಗೆ ಇಲ್ಲಿ ಅಲ್ಲಲ್ಲಿ ಸ್ಪೆಷಲ್ಲಾಗಿ ಏನಾದರೂ ಡಿಫ್ರೆಂಟಾಗಿ ಮಾರ್ಕೊಂಡು ಇದ್ದರು, ಹಾಗಾಗಿ ಇದು ಏನು ಅಂತ ನಾವು ನೋಡಲಿಕ್ಕೆ ಬಂದ್ವಿ. ಹಾಗೆ ಇಲ್ಲಿ ಹಾಲಲ್ಲಿ ಮಾಡಿದ್ದು ಕೋವನ ಮಾರಲಿಕ್ಕೆ ಇಟ್ಟಿದ್ದರು. ಕೋವ ತುಂಬ ಸ್ವೀಟಾಗಿತ್ತು, ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಕೋವ ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ, ಹಾಗಾಗಿ ಕೋವನ ತೊಗೊಂಡ್ವಿ ನಾವು. ಅಲ್ಲಲ್ಲಿ ಟೇಸ್ಟ್ ಮಾಡ್ತಾ ಹೋದ್ವಿ. ಏನಾದರೂ ಡಿಫ್ರೆಂಟಾಗಿ ಸಿಗೋದಿದ್ರೆ ನಮ್ಮ ಹಸ್ಬೆಂಡನ್ನ ನಿಲ್ಲಿಸ್ತಾಯಿದ್ರು. ನೋಡಿ ಸ್ನೇಹಿತರೆ, ಬೆಳಗ್ಗೆ 8:30ಗೆ ಸ್ಟಾರ್ಟ್ ಮಾಡಿದ್ದೀವಿ ಪಾದಯಾತ್ರೆ. ಈಗ ಎಷ್ಟಾಯಿತು? 10:30 ಆಯಿತು. ಟೋಟಲಿ 2500 ಮೆಟ್ಲು ಕಂಪ್ಲೀಟ್ ಮಾಡಿದ್ವಿ. ಇವಾಗ ಇನ್ನು ಉಳಿದಿದ್ದು 1000. ಇಲ್ಲಿ ಒಂದು ಪ್ರಾಣಿಯನ್ನು ಗಮನಿಸ್ಬೋದು ಸ್ನೇಹಿತರೆ, ಅಳಿಲ್ ಥರನೇ ಇದೆ, ಡಿಫ್ರೆಂಟ್ ಆಗಿದೆ, ತುಂಬ ಕ್ಯೂಟ್ ಆಗಿತ್ತು. ಹಾಗೆ ಕೆಲವರು ತಿಂಡಿಗಳನ್ನು ಕೊಡ್ತಾಯಿದ್ರು. ಇನ್ನೂ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ರು, ತಿಂಡಿ ಎಲ್ಲ ಕೊಡಬೇಡಿ ಅಂತೇಳಿ. ಸೊ ಇದು ಕ್ಯೂಟಾಗಿತ್ತಲ್ವ, ಹಾಗಾಗಿ ಕೆಲವರು ಹಾಕ್ತಾಯಿದ್ರು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡೋದಾದರೆ ಸ್ನೇಹಿತರೆ, ಇಲ್ಲಿ ನಾವು ಪಾದಯಾತ್ರೆ ಕಂಪ್ಲೀಟ್ ಮಾಡಿ ಆದಮೇಲೆ ದೇವರ ದರ್ಶನಕ್ಕೆ ನಮಗೆ ಟೋಕನ್ ಕೊಟ್ಟಿರ್ತಾರೆ ಫ್ರೀ ದರ್ಶನಕ್ಕೆ.
ಆ ಕೂಪನನ್ನು, ಆ ಒಂದು ಟೋಕನನ್ನು ನಾವು ಕರೆಕ್ಟಾಗಿ ತೋರಿಸಬೇಕು. ಇಲ್ಲ ಅಂದರೆ ನಮಗೆ ಕ್ಯೂ ಬೇರೆ ಇರುತ್ತೆ ಪಾದಯಾತ್ರೆ ಮಾಡೋರಿಗೆ, ಪಾದಯಾತ್ರೆ ಮಾಡದೇ ಇರೋರಿಗೆ ಬೇರೆ ಕ್ಯೂ ಇರುತ್ತೆ. ಸೊ ನಮಗೆ ಮಾಡಿದವರಿಗೆ ತುಂಬ ಬೇಗ ದರ್ಶನ ಆಗುತ್ತೆ. ಅದನ್ನು ನಾವು ತೋರಿಸಬೇಕು. ನಾವು ತೋರಿಸ್ದೇ ಒಂದು ಮಿಸ್ಟೇಕ್ ಮಾಡಿದ್ವಿ, ಫುಲ್ಲು ಕ್ಯೂ ಅಲ್ಲಿ ನಮಗೆ ಬಿಟ್ಟಿದ್ರು. ಆ ಕ್ಯೂ ಕಂಪ್ಲೀಟೇ ಆಗ್ತಾ ಇರಲಿಲ್ಲ ಬೇಗ. ಮತ್ತು ಅರ್ಧದಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು, ಅವರಿಗೆ ತೆಲುಗು ಲ್ಯಾಂಗ್ವೇಜ್ ಬರುತ್ತೆ, ಅವರು ಕೇಳಿದಾಗ ನಮಗೆ ಹೇಳಿದರು, ನೀವು ಮೊದಲೇ ತೋರಿಸಿದ್ರೆ ನಮಗೆ ಬೇಗ ಬಿಡ್ತಿದ್ವಿ ಅಂತೇಳಿ. ನಾವು ಇಡೀ ದಿನ ನಡೆದಿದ್ದು ಮೊದಲೇ ನಡೆದು ಟಯರ್ಡ್ ಆಗಿರ್ತೀವಿ, ಮತ್ತು ಕ್ಯೂ ಅಲ್ಲಿ ಹೋಗಬೇಕಾದ್ರೆ ಇನ್ನೂ ಟಯರ್ಡ್ ಆಗುತ್ತೆ. ಸೊ ಹಾಗೆ ಜಿಂಕೆಗಳು ನೋಡ್ಬೋದು, ತುಂಬಾ ಇದ್ವು. ಅಲ್ಲಲ್ಲಿ ದೇವರ ನಾಮ ಕೇಳ್ತಾ ಇರುತ್ತೆ, ಹಾಗೆ ಮತ್ತು ಮೆಟ್ಲಿಗೆ ನಂಬರ್ಗಳನ್ನು ಹಾಕಿರ್ತಾರೆ. ಇದನ್ನು ನೋಡಿದಾಗ ನಮಗೆ ಇನ್ನೂ ಖುಷಿ ಆಗುತ್ತೆ. ಇಷ್ಟು ಮೆಟ್ಲು ರೀಚ್ ಆದ್ವಿ, ಇನ್ನೂ ಸ್ವಲ್ಪ ಕಡಿಮೆ ಇದೆ, ಜಾಸ್ತಿ ಹತ್ತಿ ಬಂದ್ವಿ. ಪ್ರಾಣಿಗಳು ನೋಡಲಿಕ್ಕೆ ಸಿಗ್ತವೆ. ಹಾಗೆ ನಾವು ಲಾಸ್ಟ್ ಇಯರ್ ಬಂದಾಗ ಇಲ್ಲಿ ಹುಲಿ ಸಿಂಹಗಳು ಕೂಡ ಇದ್ವು. ನೈಟ್ ಟೈಮಲ್ಲಿ ನಾವು ವಾಕ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನೈಟ್ ಹೊತ್ತು ಕೂಡ ಇರ್ತವೆ. ಇದು ಡೇ ಆಗಿರೋದ್ರಿಂದ ಹುಲಿ ಸಿಂಹ ಏನು ಕಾಣಿಸಲಿಲ್ಲ, ಅಥವಾ ಈಗ ಕಣ್ಮರೆಯಾಗಿದೆಯಾ ಏನೋ ಗೊತ್ತಿಲ್ಲ. ಈಗ ಲಾಸ್ಟ್ ನಮಗೆ ಇಲ್ಲಿ ಫುಟ್ಪಾತಲ್ಲಿ ನಡೀತಾ ಇದ್ದೀವಿ. ಅಂದರೆ ಫುಲ್ ಅಲ್ಲಿ ಗೋಪುರ ಕಾಣ್ತಾ ಇದೆಯಲ್ವ, ಅಲ್ಲಿ ತನಕ ನಡೆಯೋದಿರುತ್ತೆ. ಅದಾದಮೇಲೆ ನಮಗೆ ಮೆಟ್ಲು ಸಿಗುತ್ತೆ. ತಿರುಮಲದಲ್ಲಿ ಒಂದೇ ಒಂದು ಕಸ ಬಿಸಾಡೋದಕ್ಕೂ ಮನಸ್ಸು ಬರಲ್ಲ. ಗೋಪುರ ನೋಡಬೇಕಾದ್ರೆ ತುಂಬ ಖುಷಿ ಆಯಿತು. ಇಷ್ಟೊತ್ತು ನಡೆದಿದ್ದು ಗೊತ್ತೇ ಆಗಲಿಲ್ಲ ಅಂತ ಅನ್ನಿಸ್ತು. ತುಂಬಾ ಒಂದು ಖುಷಿಯಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಜನ ನಡೀತಾ ಬರ್ತಾರೆ. ಕೆಲವರು ಹರಕೆ ಹೊತ್ಕೊಂಡು ಕೂಡ ಇರ್ತಾರೆ. ಅವರು ಕೂಡ ಅರಿಶಿನ ಕುಂಕುಮ ಎಲ್ಲ ಮೆಟ್ಲಿಗೆ ಹಚ್ತಾ ಹೋಗ್ತಾರೆ. ಅವರವರ ಒಂದು ಹರಕೆ ಏನಿರುತ್ತೆ ಅದು ಪೂರ್ತಿ ಆದಮೇಲೆ ಈ ರೀತಿ ಮಾಡ್ತಾರೆ. ಇದು ಫೈನಲಿ ನೋಡ್ಬೋದು. ಇಲ್ಲಿ ನಾವು ರೀಚ್ ಆದಮೇಲೆ ಕಾಯಿ ಹೊಡೆದು ನಮ್ಮದು ಪಾದಯಾತ್ರೆ ಕಂಪ್ಲೀಟ್ ಆಯಿತು ಅಂತೇಳಿ ಇಲ್ಲಿ ಬಂದಮೇಲೆ ನಾವು ಕಾಯಿ ಹೊಡೆದು ಕರ್ಪೂರ ಆರತಿ ಎಲ್ಲ ಮಾಡಿ ಇಲ್ಲಿಗೆ ಪೂರ್ತಿಗೊಳಿಸ್ತೇವೆ. ಇಲ್ಲಿ ಫುಲ್ ಕಂಪ್ಲೀಟ್ ಆಯಿತು ನೋಡಿ. ನಮ್ಮ ಮನೆಯವರು ಕಾಯಿ ಹೊಡಿತಾ ಇದ್ದಾರೆ. ಪಾದಯಾತ್ರೆ ಮಾಡಿದವರಿಗೆ ಫ್ರೀಯಾಗಿ ಲಾಡುವನ್ನು ಕೊಡ್ತಾರೆ. ಎಕ್ಸ್ಟ್ರಾ ಬೇಕು ಅಂತಾದರೆ 50 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ಲಾಡುವನ್ನು ತಗೊಳ್ಬೋದು. ಈ ರೀತಿ ಒಳಗಡೆ ಏನಾದರೂ ಈ ರೀತಿ ಆಗಿದ್ರೆ ಅಡುಗೆ ಆಗಿದೆ ಅಂತೇಳಿ ಹೇಳ್ತಾರೆ. ಈ ರೀತಿ ಆದರೆ ನಮ್ಮ ಒಂದು ಪ್ರಾರ್ಥನೆ ಏನಿದೆ ಅದು ದೇವರಿಗೆ ಮುಟ್ಟಿದೆ ಅಂತ ಅರ್ಥ ಅಂತೆ. ಅದಾದಮೇಲೆ ನಾವಿಲ್ಲಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ. ಫುಲ್ ನಮ್ಮದು ಪಾದಯಾತ್ರೆ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಆಯಿತು ಮಾತ್ರ. ಅಷ್ಟು ಕಷ್ಟಪಟ್ಟು ಎಲ್ಲ ನಡೆದಿದ್ದು ಗೊತ್ತೇ ಆಗಲಿಲ್ಲ. ಹಾಗೆ ಇಲ್ಲಿ ಮೇಲ್ಗಡೆ ಬಂದಮೇಲೆ ಲಗೇಜ್ ಎಲ್ಲ ತೊಗೊಳ್ಲಿಕ್ಕೆ ಇರುತ್ತೆ. ನಾವು ಕೆಳಗಡೆ ಲಗೇಜನ್ನು ಕೊಟ್ಟಿರ್ತೀವಿ. ಮೇಲ್ಗಡೆ ಬಂದಮೇಲೆ ಪಾದಯಾತ್ರೆ ಕಂಪ್ಲೀಟ್ ಆದಮೇಲೆ ಮೇಲ್ಗಡೆ ಲಗೇಜ್ ರೂಮ್ ಅಂತ ಇರುತ್ತೆ, ಅಲ್ಲಿ ನಾವು ಹೋಗ್ಬಿಟ್ಟು ತೊಗೊಳ್ಬೇಕು. ಅದಾದಮೇಲೆ ಇಲ್ಲಿ ನಮ್ಮ ಮನೆಯವರು ತೊಗೊಳ್ಳೋಕ್ಕೆ ಹೋಗಿದ್ರು. ಹಾಗೆ ನಾವೊಂದು ಸ್ವಲ್ಪ ಕೂತ್ಕೊಂಡು ಎಲ್ಲ ರೆಸ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಹೊರಗಡೆ ನೋಡ್ಬೋದು. ಫುಲ್ ಇಲ್ಲಿ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ. ಸರೌಂಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನಾವು ಮಾರ್ನಿಂಗ್ 8:30ಗೆ ಸ್ಟಾರ್ಟ್ ಮಾಡಿದ್ವಿ ಪಾದಯಾತ್ರೆ. ಬಟ್ ಇವಾಗ ಮುಗಿಬೇಕಾದ್ರೆ 2:30 ಆಗಿದೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಗಾರ್ಡನ್ ಎಲ್ಲ ನೋಡ್ತಾ ರೆಸ್ಟ್ ಮಾಡಿದ್ವಿ. ಸಂಜೆ ಒಂದು 4 ಗಂಟೆ ಸುಮಾರು ಮತ್ತೆ ರೂಮ್ಗೆ ಬಂದು ಲಗೇಜ್ ಎಲ್ಲ ಇಟ್ಟು ಅದಾದಮೇಲೆ ಹಸಿವಾಗ್ತಾ ಇತ್ತು. ಸಂಜೆ ಒಂದು 4:30 ಸಮಥಿಂಗ್ 5 ಗಂಟೆ ಏನೋ ಆಗಿತ್ತು. ಆವಾಗ ನಾವು ಮತ್ತೆ ಛತ್ರಕ್ಕೆ ಹೋಗಿ ಅಲ್ಲಿ ಪೊಂಗಲ್ ಮತ್ತು ಮೊಸರನ್ನ ಊಟ ಮಾಡಿದ್ವಿ. ಅದಾದಮೇಲೆ ನಾವು ಒಂದು ಸ್ವಲ್ಪ ಮುಡಿ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ. ಹಾಗೆ ಎಲ್ಲರೂ ಒಂದು ಪಂಚೆ ಮುಡಿಯನ್ನು ತೆಗೆಸ್ಕೊಂಡ್ವಿ. ಇಲ್ಲಿ ಸ್ಪೆಷಲ್ಲಾಗಿ ಏನಂತ ಹೇಳಿದರೆ ಲೇಡೀಸೇ ಅಲ್ಲಿ ಮುಡಿನ ತೆಗಿತಾರೆ. ಲೇಡೀಸ್ ಕೂಡ ಇದ್ದಾರೆ, ಜೆಂಟ್ಸ್ ಕೂಡ ಇದ್ದಾರೆ. ಅದು ಒಂದು ಸ್ಪೆಷಲ್ ಇಲ್ಲಿ ನೋಡಲಿಕ್ಕೆ. ಮತ್ತು ಹಾಗೆ ನನ್ನ ತಮ್ಮನ ಮಗಳು ಕೂಡ ಅಷ್ಟೇ ಫುಲ್ಲು ಮುಡಿನ ಕೊಟ್ಟರು. ಇಲ್ಲಿ ತಿರುಪತಿಗೆ ಬಂದಿದ್ದಲ್ವ ಅಂಥೇಳಿ ಫುಲ್ ಮುಡಿನ ತೆಗೆಸಿದ್ರು. ಅದಾದಮೇಲೆ ನಾವು ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಆಮೇಲೆ ಜಾಸ್ತಿ ಏನೂ ನಿಲ್ಲಲಿಲ್ಲ, ಯಾಕಂದರೆ ದರ್ಶನ ತುಂಬ ಲೇಟ್ ಅಂತ ಗೊತ್ತಾಯಿತು. ನಾನು ಲಗೇಜ್ ರೂಮ್ ಅಂತ ಹೇಳಿದ್ನಲ್ವ, ಇದೆ ಪಬ್ಲಿಕ್ಕಾಗಿ ಫ್ರೀಯಾಗಿರುತ್ತೆ. ಏನೇ ಒಂದು ಕಾಸ್ಟ್ ಪೇ ಮಾಡಲಿಕ್ಕೆ ಇರೋದಿಲ್ಲ. ಫ್ರೆಶ್ ಅಪ್ ಆಗ್ಬೋದು, ಲಗೇಜ್ ಇಡ್ಬೋದು, ಎಲ್ಲನೂ ಫೆಸಿಲಿಟಿ ಇದೆ. ದರ್ಶನ ನಮಗೆ ಟಿಕೆಟಲ್ಲಿ ಕೊಟ್ಟಿರ್ತಾರಲ್ವ, ಮಾರ್ನಿಂಗ್ ಕ್ಯೂ ಅಲ್ಲಿ ಎಷ್ಟು ಗಂಟೆಗೆ ಅಂತೇಳಿ ನಮಗೆ 3 ಗಂಟೆ ಟೈಮಿಂಗ್ಸ್ ಕೊಟ್ಟಿದ್ದರು. ಅದೇ ಟೈಮಿಂಗ್ಸ್ಗೆ ನಮಗೆ ದರ್ಶನ ಆಗೋದು. 3 ಗಂಟೆಗೆ ಟೈಮಿಂಗ್ಸ್ ಕೊಟ್ಟರೆ 4 ಗಂಟೆಗೆ ನಮ್ಮನ್ನು ಕ್ಯೂ ಅಲ್ಲಿ ಬಿಟ್ಟರು. ಅಲ್ಲಿ ತನಕ ನಾವು ಒಂದು ರೂಮಲ್ಲಿ
ವೆಯ್ಟ್ ಮಾಡ್ತಾ ಇರಬೇಕಾಗುತ್ತೆ. ವರ್ಲ್ಡಲ್ಲಿ ತುಂಬ ರಿಚೆಸ್ಟ್ ದೇವರು ತಿರುಪತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ನಾವು ದರ್ಶನ ಮಾಡಬೇಕಾದ್ರೇ ಆ ದೇವರ ಒಂದು ಮಹಿಮೆ ಇರ್ಬೋದು, ಅಥವಾ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ನಿಜವಾಗ್ಲೂ ಇಲ್ಲಿ ಬಂದು ಹೋದವರೆಲ್ಲ ತುಂಬ ಒಳ್ಳೆಯದಾಗೋದಂತೂ ಖಂಡಿತ. ನಮಗೆ ಬೆಳಗ್ಗೆಯಿಂದ ಮತ್ತೆ ಮರುದಿವಸ ಬೆಳಗ್ಗೆ ತನಕ ದರ್ಶನ ಮಾಡಿ ದೇವರ ದರ್ಶನ ಮಾಡಿದ ಮೇಲೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಾವು ಎಷ್ಟೇ ಕಷ್ಟಪಟ್ಟರೂ ಆ ಕಷ್ಟ ಒಂಚೂರು ಕಷ್ಟ ಅಂತ ಅನಿಸೋದೇ ಇಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಜನ ನಾವು ಪಾದಯಾತ್ರೆ ಮಾಡಿಕೊಂಡು ಬರ್ತೀವಿ. ಫುಲ್ಲು ತಿರುಗಾಡ್ತಾ ಇದ್ವಿ, ಕಾಲಂತೂ ತುಂಬ ನೋವು ಬಂದುಬಿಟ್ಟಿತ್ತು. ಮರುದಿನವೂ ತುಂಬ ಪೇಯ್ನ್ ಇತ್ತು. ಸೊ ಇದಾಗಿತ್ತು ತಿರುಪತಿ ಬ್ಲಾಗು. ಮರುದಿನ ನಾವು ಕಾಳಹಸ್ತಿಗೆ ಹೋದ್ವಿ. ಕಾಳಹಸ್ತಿ, ಪದ್ಮಾವತಿ ದೇವಸ್ಥಾನ ಇದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಹೊರಟ್ವಿ. ಫೋಟೋಸನ್ನು ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆಲ್ಲ ಆಲ್ಮೋಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.